ಐಪಿಎಸ್ ಅಧಿಕಾರಿ ಸುಧೀರ್ ಕುಮಾರ್ ರೆಡ್ಡಿ ಅವರ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಐಪಿಎಸ್ ಅಧಿಕಾರಿ ಸುಧೀರ್ ಕುಮಾರ್ ರೆಡ್ಡಿ ವಿರುದ್ಧವೇ ಡಿಸಿಆರ್ಇ ಎಸ್ಪಿ ಕಾಶಿನಾಥ್ ಡಿಜಿಪಿಗೆ ಪತ್ರವನ್ನು ಬರೆದಿದ್ದಾರೆ. ಮಾನಸಿಕ ಕಿರುಕುಳ ಹಾಗೂ ತಾರತಮ್ಯ ಆರೋಪದ ಬಗ್ಗೆ ಡಿಜಿಪಿ ಸಲೀಂಗೆ ಎಸ್ಪಿ ಕಾಶಿನಾಥ್ ಪತ್ರವನ್ನು ಬರೆದಿದ್ದಾರೆ. ಐಪಿಎಸ್ ಅಧಿಕಾರಿ ಸುಧೀರ್ ಕುಮಾರ್ ರೆಡ್ಡಿ ಕರ್ಮಕಾಂಡ ಬಯಲು ಮಾಡ್ತೀನಿ, ನನಗೆ 30 ನಿಮಿಷ ಕಾಲಾವಕಾಶ ಕೊಡಿ ಅಂತ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಸುಧೀರ್ ಕುಮಾರ್ ರೆಡ್ಡಿ ಹೇಳಿದಂತೆ ಕೆಲಸ ಮಾಡಬೇಕು, ಇಲ್ಲದೇ ಇದ್ರೆ ಮಾನಸಿಕ ಹಿಂಸೆ ಕೊಡ್ತಾರೆ ಅಂತ ಎಸ್ಪಿ ಕಾಶಿನಾಥ್ ಪತ್ರದಲ್ಲಿ ಬರೆದಿದ್ದಾರೆ. ಮುಕ್ತವಾಗಿ ಮಾತಾಡಿ ಕರ್ಮಕಾಂಡ ಬಯಲು ಮಾಡೋದಕ್ಕೆ 1 ವಾರದ ಒಳಗೆ ಭೇಟಿಗೆ ಅವಕಾಶ ನೀಡುವಂತೆ ಪತ್ರದಲ್ಲಿ ಮನವಿ ಮಾಡಿದ್ದಾರೆ. ಕರ್ನಾಟಕದ ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡಿ ಟಾರ್ಚರ್ ಕೊಡ್ತಿದ್ದಾರೆ. ದೌರ್ಜನ್ಯ ಎಸಗ್ತಾ ಇರುವ ಬಗ್ಗೆ ನನಗೆ ಮಾಹಿತಿ ಇದೆ ಅಂತ ಕಾಶಿನಾಥ್ ಪತ್ರದಲ್ಲಿ ತಿಳಿಸಿದ್ದಾರೆ. ಡಿಸಿಆರ್ಇ ಇಲಾಖೆಯಲ್ಲೇ ದಲಿತ ಇನ್ಸ್ಪೆಕ್ಟರ್ ಮೇಲೆ ದೌರ್ಜನ್ಯ ನಡೀತಾ ಇದೆಯಾ ಅನ್ನೋ ಅನುಮಾನ ಶುರುವಾಗಿದೆ. ಮೇಲ್ಜಾತಿ ಅಧಿಕಾರಿಗಳು ತಮಗೆ ಮಾನಸಿಕ ಹಿಂಸೆ ಕೊಡುತ್ತಿದ್ದಾರೆ ಅಂತ ಪಶ್ಚಿಮ ವಲಯದ ಡಿಸಿಆರ್ಇ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಇಲಾಖೆಯ ಡಿಜಿ ಉಮೇಶ್ ಕುಮಾರ್ಗೆ ದೂರನ್ನ ನೀಡಿದ್ದಾರೆ. ಎಸ್ಪಿ ಕರಿಬಸನಗೌಡ ಡಿವೈಎಸ್ಪಿ ಮಹೇಶ್ವರ್ ಗೌಡ ವಿರುದ್ಧ ಕಂಪ್ಲೇಂಟ್ ನೀಡಿದ್ದು ವಿಡಿಯೋ ಮಾಡಿ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಆತ್ಮಹತ್ಯೆ ಬೆದರಿಕೆ ಹಾಕಿದ್ದಾರೆ. ಎಸ್ಪಿ ಕರಿಬಸನಗೌಡ ಡಿವೈಎಸ್ಪಿ ಮಹೇಶ್ವರ್ ಗೌಡ ಜಾತಿ ನಿಂದನೆ ಹಾಗೂ ಮಾನಸಿಕ ಕಿರುಕುಳ ನೀಡುತ್ತಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಪೊಲೀಸ್ ಇಲಾಖೆಯಲ್ಲಿ ದಲಿತ ಅಧಿಕಾರಿಗಳಿಗೆ ಅನ್ಯಾಯವಾಗ್ತಿದೆ, ದಯವಿಟ್ಟು ಅಹಿಂದ ಸರ್ಕಾರ ಇದನ್ನ ಗಮನಿಸಬೇಕು ಅಂತ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಮನವಿ ಮಾಡಿದರು. ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ಜಲ ಸಂಕಷ್ಟ ಎದುರಾಗಿದೆ. ಬೇಸಿಗೆಯಲ್ಲಿ ನೀರಿಲ್ಲದೆ ಲಗ್ಗೆರೆ ಜನರು ಪರದಾಡುವಂತಾಗಿದೆ. ವಾರಕ್ಕೆ 2 ದಿನ ಅದು ರಾತ್ರಿ ಮಾತ್ರ ಕಾವೇರಿ ನೀರು ಬರುತ್ತಂತೆ. ನೀರು ತುಂಬಿಸಿಕೊಳ್ಳೋದಕ್ಕೆ ಲಗ್ಗೆರೆ ನಿವಾಸಿಗಳು ರಾತ್ರಿ ಇಡೀ ಜಾಗರಣೆ ಮಾಡೋ ಥರ ಆಗಿದೆ. ಒಂದು ವೇಳೆ ರಾತ್ರಿ ಮಿಸ್ ಆದರೆ ಮುಗೀತು, ಬೇರೆ ಏರಿಯಾಗೆ ಹೋಗಿ ನೀರನ್ನು ತರಬೇಕಾಗತ್ತೆ. ಏರಿಯಾದಲ್ಲಿರುವ ಸಾರ್ವಜನಿಕ ಬೋರ್ವೆಲ್ ಬಂದ್ ಆಗಿ ವರ್ಷಗಳೇ ಕಳೆದರೂ ಅಧಿಕಾರಿಗಳು ಮಾತ್ರ ಸುಮ್ಮನಿದ್ದಾರೆ. ಕಾವೇರಿ ನೀರು ವಾರಕ್ಕೆ 2 ದಿನ ಬಂದರೂ ಸಾಕಾಗ್ತಾ ಇಲ್ಲ. ಸಂಸತ್ನಲ್ಲಿ ಬಸವಣ್ಣನವರ 815ನೇ ಜಯಂತಿ ನೆರವೇರಿಸಲಾಯಿತು. ಪ್ರೇರಣಾ ಸ್ಥಳದಲ್ಲಿರುವ ಬಸವಣ್ಣನವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿದ ನಂತರ ಕೇಂದ್ರ ಸಚಿವರಾದ ಕಿರಣ್ ರಿಜಿಜು, ಎಚ್ಡಿ ಕುಮಾರಸ್ವಾಮಿ, ವಿ ಸೋಮಣ್ಣ ಪುಷ್ಪಾರ್ಚನೆ ಮಾಡಿದರು. ವಿ ಸೋಮಣ್ಣ ನೇತೃತ್ವದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಸಂಸತ್ನಲ್ಲಿ 2ನೇ ಬಾರಿಗೆ ಬಸವಣ್ಣನವರ ಜಯಂತಿಯನ್ನ ಆಚರಿಸ್ತಾ ಇದ್ದೀವಿ. ಬಸವಣ್ಣನವರು ನೀಡಿದ ಸಂದೇಶವನ್ನ ನಾವೆಲ್ಲರೂ ಅನುಕರಣೆ ಮಾಡಬೇಕಿದೆ ಅಂತ ವಿ ಸೋಮಣ್ಣ ತಿಳಿಸಿದರು. ಬಸವಣ್ಣ ಬಗ್ಗೆ ಮುಂದಿನ ಪೀಳಿಗೆಗೆ ತಿಳಿಸಲು ಜಯಂತಿ ಆಚರಿಸಲಾಗುತ್ತಿದೆ ಅಂತ ವಿ ಸೋಮಣ್ಣ ಹೇಳಿದರು. ಕಾರ್ಯಕ್ರಮದಲ್ಲಿ 100 ಕನ್ನಡಿಗರು ಭಾಗಿಯಾದರು. ಬೆಂಗಳೂರಲ್ಲಿ ರಸ್ತೆ ಗುಂಡಿಗೆ ಬೇಸತ್ತ ಉದ್ಯಮಿ ಪೋರ್ಷೆ ಕಾರಿನ ಮೇಲೆಯೇ ಸಿಮೆಂಟ್ ಕಲಸಿ ಗುಂಡಿಯನ್ನು ಮುಚ್ಚಿದ್ದಾರೆ. ತಾನು ಓಡಾಡ್ತಿದ್ದ ರಸ್ತೆಯಲ್ಲಿ ಇದ್ದ ಗುಂಡಿ ಸಮಸ್ಯೆ ಗಮನಿಸಿದ ಉದ್ಯಮಿ ಅಖಿಲ್ ಹೇಮಾದ್ರಿ ತಾವೇ ಸ್ವತಃ ಕಾರ್ನಲ್ಲಿ ಸಿಮೆಂಟ್, ಜಲ್ಲಿಕಲ್ಲು, ನೀರನ್ನು ತಂದು ಪೋರ್ಷೆ ಕಾರಿನ ಬಾನೆಟ್ ಮೇಲೆ ಕಾಂಕ್ರೀಟ್ ಕಲಸಿ ಗುಂಡಿ ಮುಚ್ಚಿದ್ದಾರೆ. ಗುಂಡಿ ಮುಚ್ಚುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದು, ಜೀವನಕ್ಕಿಂತ ಯಾವ ಕಾರು ದೊಡ್ಡದಲ್ಲ ಅಂತ ಪೋಸ್ಟ್ ಮಾಡಿದ್ದಾರೆ. ಅಲ್ಲದೆ ತಮ್ಮ ಸುತ್ತಲಿನ ಜವಾಬ್ದಾರಿಗಳನ್ನು ನೀವೇ ತೆಗೆದುಕೊಳ್ಬೇಕು, ಎಲ್ಲವನ್ನೂ ಎಲ್ಲ ಸಮಯದಲ್ಲಿ ಸರ್ಕಾರವೇ ಮಾಡಬೇಕು ಅಂತ ನಿರೀಕ್ಷಿಸೋದಕ್ಕಾಗೋದಿಲ್ಲ ಅಂತ ಬರೆದು ಪೋಸ್ಟ್ ಮಾಡಿದ್ದಾರೆ. ಬೆಂಗಳೂರಿನ ಬನ್ನೇರುಘಟ್ಟ ಸಫಾರಿಯಲ್ಲಿ ಸಾಕಾನೆ ಪುಂಡಾಟ ಮಾಡಿದೆ. ಸಫಾರಿ ವಾಹನದ ಸೈಡ್ ಮಿರರ್ ಅನ್ನ ಒಡೆದು ಗಜರಾಜ ಕೀಟ್ಲೆ ಮಾಡಿದ್ದು, ಪ್ರವಾಸಿಗರು ಕಿರ್ಚಾಡ್ತಾ ಇದ್ದಂತೆ ಗಜರಾಜ ಸುಮ್ಮನಾಗಿದ್ದಾನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.